ದೇವ ತಾವುದಾರೆಂದು ಕೇಳಿದೆ. ಎಲ್ಲ ಮಾನವ ದೇವ ಗುಡಿ ಗುಡಿ ಗಂಧ ಬಡದಿರಲು ತದ್ವನಿಯಂಗೈಯುತ್ತ ಧ್ರುವಧರದ ಮಹಾಮಹಿಮನು 14 ಲೋಕಂಗಳಂ ಭದ್ರಕೃತೆಯಾಗಿ ಗರ್ಭದೋಳು ಅಡಗಿಸಿ ಸಂರಕ್ಷಿಸುವ ಶ್ರೀಹರಿಪಾದ ಧ್ಯಾನ ನಮಸ್ಕರಣೆಯಂ ಮಾಡುತ್ತಾ ಕಾಲವನ್ನು ಕಳೆಯುತ್ತ ಭಕ್ತ ಶ್ರೇಷ್ಠನೆಂದೆನಿಸಿದ ಎನ್ನಂ ದಾರೆಂದು ಕೇಳು ದಡವತಿ ನೀನು ದಾರು ನರಳಿ ಸರಿಯಿಂದಕ್ಕೆ ಗೆದ್ದಲ್ಲಿ ಸಾರಥಿ ಸಾರಥಿ ಎನ್ನುತ್ತಾರೆ. ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಸಾರಥಿ ನಾವು ದಾರೆಂದರೆ ಯಾರು ದೇವ? ಗರಣಿಯೋ ಮಂಡಲಾಧಿಪರ ಕಡೆಯಿಂದ ಶ್ರೇಷ್ಠನೆಂದು ಮೆರೆಯುವ ಅಸುರ ಕುಲಗ್ರಾಣ್ಯ ಸಾರಥಿ ದೇವ. ಧಾತ್ರಿ ದುರ್ಜನರನ್ನು ಸೆದೆ ಬಡೆದು ಚಪ್ಪನ್ನಾಧಿಪರ ಕಡೆಯಿಂದ ಕಪ್ಪವನ್ನು ಕೈಗೊಂಡು ಚಂಡ ಪ್ರಚಂಡ ಅತಿ ವೀರ ಮಾರ್ಥಾಂಡ ಭುವನ ಪ್ರಪಂಚನೆಂದೆನಿಸಿ ಮೆರೆಯುವ ಹಿರಣ್ಯ ನಗರ ಸಾರಥಿ ದೇವ. ಪುರದೊಡೆಯ ಹಿರಣ್ಯ ಕಶ್ಯಪನ ಪುತ್ರ ಸದಮನ ಚರಿತ್ರ ಸಾರಥಿ ದೇವ. ಅಮರಬಲ ಪವಿತ್ರ ಶ್ರೇಷ್ಠ ಸಂರಕ್ಷಿಸುವ ಪಕ್ಷಿ ವಾಹನ ಪಾದ ಸೇವಕ ಇವ ಮಹಾರಾಜ ಪ್ರಹ್ಲಾದ ಕುಮಾರನೆಂದು ತಿಳಿ ಸಾರಥಿ ಅತಿಜಾಗೃತಿ. ಪ್ರಹ್ಲಾದ ಕುಮಾರರು ನೀವಾದರೆ ಬಂಗಾರದಿಂದ ಕಣ್ಗಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲ್ಲ ಸಾರಥಿ ದೇವ. ಮಣಿಯ ನಿರ್ಮಿತವಾದ ಮಳದ ಕನ್ನಡಿಗಳಿಂದ ರಂಜಿಸುವ ಹೇಮ ರಜತ ವಿಭ್ರಮಗಳಿಂದ ವಿಭ್ರಾಜಿಸುವ ಈ ಸಭಾ ಮಂಟಪಕ್ಕೆ ದಿಗ್ವಿಜಯ ಮಗೈದ ಅಂದವೇನೆಂದರೆ ಏನು ದೇವ? ಗುರುಕುಲದಲ್ಲಿ ವೇದಶಾಸ್ತ್ರ ವಿದ್ಯಾಭ್ಯಾಸ ಸಕಲ ಗುರುಕುಲದಲ್ಲಿ ನಡೆಯುವ ವಿದ್ಯಾಭ್ಯಾಸ ಸಕಲ ಕಾರ್ಯಕ್ಕೆ ಮಾಡುವುದಕ್ಕೆ ಈ ಸಭಾ ಮಂಟಪಕ್ಕೆ ಬರೋಣವಾಯಿತು ಕಂಡಿಯ ಸಾರಥಿ ಕುಶಾಲವತಿ. ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಎಲ್ಲ ಸಾರಥಿ ದೇವ. ಇದು ಅಲ್ಲದೆ ನಮ್ಮ ಜನನಿ ಜನಕರು ಎನ್ನಂ ಕಾಣದೆ ಬಹಳ ದಿನಗಳಾದ. ಹೌದು ದೇವ. ಆದ ಕಾರಣ ಎನ್ನ ನೋಡಬೇಕೆಂದು ದೂತರ ಮೂಲಕದಿಂದ ಹೇಳಿ ಕಳಿಸಿರುವರು. ಆದ ಕಾರಣ ನಮ್ಮ ಹರಮಂದಿರದಕ್ಕೆ ಹೋಗೋಣ ನಡಿ ಸಾರಥಿ ಅತಿ ಜಾಗ್ರತೆ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿ ಜಾಗೃತಿ. ಊನೇರು ಸಾಮರಪ್ಪ, ಊನೇರು ఫోన్ చేసుకుంటా ఇది ఆర్డర్ తీసుకుంటే జామ్ ఫోన్ చేసుకుంటే ముందు నప్పికి ಜಗದೀಶ್ವರನಾದ ಜನಕ ಅತ್ಯಂತ ಸಡಗರದಿಂದ ಎಲ್ಲನ್ನು ಈ ಅರಮಂದಿರದಕ್ಕೆ ಕರೆಸಿದ ಕಾರಣವೇನು? ತಂದೆ ಅನ್ನ ಮುಂದೆ ಯುವರಾಜನಾದ ಪ್ರಹ್ಲಾದ ಕುಮಾರನೇ ಅಪ್ಪಯ್ಯನೇ ಅತ್ಯಂತ ಸಡಗರದಿಂದ
ವಿದ್ಯಾಭ್ಯಾಸವೇನೆಂದರೆ ಅದೇನು ಬಾಲಕ? ನಾರಾಯಣ ಧ್ಯಾನ ಹರಿನಾಮ ಸ್ಮರಣೆ. ಎಂತ ಮಾತನ್ನಾಡುತ್ತೀರಿ ಬಾಲಕ? ಅಪ್ಪಯ್ಯ, ಬಾಲಕ, ಹರಿಯೇ ಸಕಲ ಸರ್ವೋತ್ತಮನು, ಹರಿಯೇ ಈ ಜಗಕ್ಕೆ ಮೂಲಧರ್ಮ. ಸರ್ವೇಶ್ವರನು ನಾರಾಯಣನು ಸತ್ಯ ನಿತ್ಯ. ನಾವೆಲ್ಲ ಕುಂಕರರು ನಿಮಿತ್ತರು, ಅವರು ಕಾಲ ಕಾಲದ ಶ್ರೇಷ್ಠ ಪುರುಷನು. ಇದೇ ನಾನು ಕಲಿತ ವಿದ್ಯಾಭ್ಯಾಸ ತಂದೆ, ಬೇರೇನು ಕಾಣಲಿಲ್ಲ ಮುಂದೆ. ಕುಲದ್ರೋಹಿಯಾದ ಕುಮಾರನೇ, ಅಪ್ಪಯ್ಯನೇ, ನಿನ್ನ ಸ್ವಂತ ಚಿಕ್ಕಪ್ಪವನ್ನು ಕೊಂದಂತ ಪಕ್ಷಪಾತಿಯಾದ ನೀನು ಮಹಾಗಾಮಿಲ್ಲ. ಅಪ್ಪಯ್ಯ, ಕಾರಣ ಇಲ್ಲದ ಕವಿಕತನದಿಂದ ಕಾಡು ಮೃಗವಾಗಿ ಕಡಿದ ದೇಹವನ್ನು ಪುಡಿ ಪುಡಿ ಮಾಡಿ ವಸತಿಗಾರ ಅವನ ಹೆಸರಿನಂತೆ ಮಾಡಿಬಿಡುವೆ. ಹೌದೇನು ತಂದೆ? ಅಪ್ಪಯ್ಯ, ಅವನ ನಾಮ ಎಡಂ ಬಿಡದ ಕೊಂಡಾಡಿದರೆ ಕೊಂಡಾಡಿದರೆ ಈ ಗದತ್ತಂಡದಿಂದ ನಿನ್ನ ಮಂಡೆಯ ಮಕ್ಕಳು ಪಂಕಜ ನಮ್ಮ ಪುಂಡನೆಯ ಒಣಬಡಿಸುವ ಖಂಡಿಯ ಬಂಡ ಆಳಗಡಿ ಬರುತ್ತೇವೆ. ಆಹೋ ಧರ್ಮಿಷ ತಂದೆ, ನೀನು ಅಜ್ಞಾನಿಯಂತೆ ಕತ್ತಿಸುವ ಏತಕ್ಕೆ? ಅಪ್ಪಯ್ಯ, ಚೆನ್ನಾಗಿ ಕೇಳು. ಕರವೇನ ತಂದೆ ಶ್ರೀಹರಿಯಾನೆಂದೆ. ಅಪ್ಪಯ್ಯ, ನಿನಗೆ ಸರಿಯಲ್ಲ ಹರಿನಿಂದೆಯೋ, ನಿನಗೆ ಸರಿಯಲ್ಲ ಹರಿನಿಂದೆಯೋ. ಅದು ಯಾತಕ್ಕೆ ಸರಿಯಲ್ಲ? ಚೆನ್ನಾಗಿ ಕೇಳು. ಕರವೇನ ತಂದೆ ಶ್ರೀಹರಿಯಾನೆಂದೆ. ಕರವೇನ ತಂದೆ
ನನಗೆ ಖಂಡಿಯ ಮಂಡಲಾಧೀಶನೇ ರಾಜವೀರನೇ ಅಪ್ಪನೇ ನನ್ನ ಎದುರಲ್ಲ ಜನತೆ ಮಾತನ್ನು ಹೇಳವರ ತಂದೆ ಆಗುವ ನನಗ ಮೊದಲು ನಾನು ಈ ಭೂಮಿಯನ್ನು ಕಂಡ ಮೇಲೆ ನಿನ್ನ ಮತ್ತು ಏ ಮೂಢ ಬಸವೇ, ನಾಗಿ ಹೇಳು ತಂದೆ ಗಂಡನಾದ ಪುಂಡರೀಕಾಕ್ಷರ ನಾಮವು ಎಡಂ ಬಿಡದ ಕೊಂಡಾಡಿದರೆ ಕೊಂಡಾಡಿದರೆ ಈಗ ತಂಡದಿಂದ ನಿನ್ನ ಮಂಡಲವ ಕಳೆದು ಕೊಂಡ ಸಹಿತರಾದ ಹಿಂಡಿಗೆ ದಂಡಿಯಾಗಿ ಉಣಬಡಿಸುವನ ಕಂಡಿಯ ಬಸ್ತ ಕಾಂತ ಹೇ ಕಾಂತೆ ಹೇಳುವನ ಕೇಳು ಚೆನ್ನಾಗಿ
ಸುಂದರ ಹಾಗೆ ಸುಂದರ ತಕ್ಷಣ ಹೋಗುವೆನು, ಪ್ರಹ್ಲಾದನಿಗೆ ನೀತಿಯನ್ನು ಹೇಳುವೆನು, ಅಲ್ಲವರೆಗೂ ಶಾಂತನಾಗು ಕಾಂತ ಮಹಾಗುಣವಂತ. ಹೇ ಕಾಂತೆ ಬಿಡು ನಿನ್ನ ಮರಣದ ಪ್ರಾಂತೆ. ನಮ್ಮ ಕಂಡರ ತ್ರಿಮೂರ್ತಿಗಳ ಕದನದ ತೊಡೆಗೆ ತಮ್ಮ ತಮ್ಮ ಪಟ್ಟಣಗಳನ್ನು ಬಿಟ್ಟು ಕಾಡಿಗೆ ಸೇರಿದವರು. ಸುಂದರ 33 ಕೋಟಿ ದೇವತೆಗಳು ತತ್ತರಿಸಿ ನನಗೆ ಹೇ ಸುಂದರ ಇಂಥ ಮೂರ್ಛಕ ಮಂಥಲನ ಭಕ್ತನ ಪ್ರತಾಪನ ಲೆಕ್ಕಿಸದೆ ಸುಂದರ ಈತನೆಂಬ ಹಕ್ಕರಿಲ್ಲದ ಸ್ವಚ್ಛನಿಂದ ನಿನ್ನ ಮಗನು ಆದಿನಾಮಸ್ಮರಣ ಮಾಡುವನೆ. ಹೇ ಸುಂದರ ಎನ್ನದ ವೈರಿಯಾದ ಹರಿಯನ್ನು ನಾಮಸ್ಮರಣ ಮಾಡುವ ಒಳ್ಳೆಯದನ್ನು ಹೇಳಿದ ಕಾಲಕ್ಕೂ ಅವನ ಕೆಟ್ಟ ವಿಷಯವನ್ನು ಬಿಡಲೇ ಇಲ್ಲ. ಕಾಂತೆ ಕಾಂತ ಕೊಂಡಾಪುರ ಗ್ರಾಮದಲ್ಲಿ ಎಲ್ಲ ಬಯಲು ನಾಟಕದಲ್ಲಿ ಮ್ಯಾನೇಜರ್ ಆದಂತ ಒಂದು ಸಮಣ್ಣವರು ಈತ ಮಕ್ಕಳು 101 ನವಮಾಸಗಳಲ್ಲಿ ಹೊತ್ತು ಹೆತ್ತು ಬೆಳೆಸಿದಂತಹ ತಾಯಿ ನಾನೆಂತ ಹೇಳಿದೆ. ಸುಂದರ ತಂದೆ ತಾಯಿಯ ಮಾತು ಕೇಳದ ಪುತ್ರನ ಪುತ್ರನೇ ಅಲ್ಲ. ಕಾಂತೆ ನಾನಿನ್ನು ಮಗನ ಬಳಿಯಲ್ಲಿ ಹೋಗಿಲ್ಲ, ಮಗನಿಗೆ ಬುದ್ಧಿ ಹೇಳಿಲ್ಲ, ಹೋಗುವೆನೋ ಬುದ್ಧಿ ಹೇಳುವೆನೋ, ಸುಂದರ ಅಲ್ಲೇವರೆಗೂ ನೀನು ಸ್ವಲ್ಪ ಶಾಂತನಾಗು. ಎತ್ತ ತಂದೆ ತಾಯಿಯ ಮಾತು ಕೇಳಲಾರದ ಬಾಲಕನು ನಿನ್ನ ಮಾತಿಗೆ ಬರಲಾಗುವನೆ. ಹಾಗೇ ಕಾಂತೆ ಲೋಕದಲ್ಲಿ ಹೆತ್ತ ತಾಯಿಯ ಮಾತನ್ನು ಮೀರಿದ ಮಕ್ಕಳು ಎಲ್ಲಿ ಇರುವುದಿಲ್ಲ. ಸುಂದರ ಸುಂದರ ಇಂಥ ಮಾತನ್ನು ಹೇಳಿದೆಯಲ್ಲ, ಹಾಗಾದರೆ ನಿನ್ನ ಮಗನು ಹೇ ಕಾಂತೆ ನವಮಾಸಗಳ ಇಷ್ಟೊಂದು ಸಿಟ್ಟು. ನಾವನ್ನ ಆಡುವ ಮಾತು ಆಡಿದರೆ ನನಗೆ ಸಿಟ್ಟು ಬರುವುದು ನಗು ಬರ್ತಂದು ತಿಳಿದುಕೊಂಡಿರುವೆಯ. ಪ್ರಹ್ಲಾದನ ಮಾತನ್ನು ಕೇಳಿ ನಿನಗೆ ಇಷ್ಟೊಂದು ಕೋಪ ಬಂದಿರುವುದೇ? ನನ್ನ ಬೈಲಿಯಾದ ನಾಮಸ್ಮರಣ ಮಾಡುವ ಮಗನನ್ನು ನಿಲ್ಲಿಸಬೇಕೆಂದು ತಿಳಿದುಕೊಂಡಿರುವೆಯ. ಪ್ರಾಣೇಶ್ವರ ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹಿ ಬೆಳೆಸಿದಂಥ ತಾಯಿ ನಾನಲ್ಲವೇ? ಸುಂದರ ತಕ್ಷಣವೇ ಹೋಗುವೆನೋ, ಪ್ರಹ್ಲಾದನಿಗೆ ನೀತಿಯನ್ನು ಹೇಳುವೆನೋ, ಎನ್ನ ಮಾತು ಮೀರಿ ತನಿಖವಾದರೆ ಅಲ್ಲೇ ಪ್ರಾಣವನ್ನು ಬಿಡುವನ ಕಾಂತ. ಬಿಟ್ಟಿರಲಿಲ್ಲ ಪಂಥ. ಹೇ ಸುಂದರಿ ಯಾವ ಈ ಪ್ರಾಣ ಸಖಿ ಆತ ಸುಂದರಿ, ನೀನು ಅವನಿಗೆ ಬುದ್ಧಿಯನ್ನು ಹೇಳಿ ದಾರಿಗೆ ತರುತ್ತನೆಂದು ಹೇಳಿದೆಯಲ್ಲ, ಆಗ ಸರಿ ನಾನು ಕಾದು ನೋಡುತ್ತೇನೆ. ಕಾದು ನೋಡು ಕಾಂತ. ಎಲ್ಲವಾಗಿ ತಂದರೆ ಸುತ್ತ ಸೂರ್ಯಗೈದು ಮಾಡಿ ಎಂದು ಅಡಗಲ್ಲಿ ತರಿಸಿಕೊಳ್ಳಿವೆ.
ಅಮ್ಮಯ್ಯ ಜನ್ಮ ಕೊಟ್ಟವರು ಜಗದೀಶನಾದ ಜನಾರ್ದನಗಿಂತಲೂ ಮಿಗಿಲಾದವಳು ಮಾತೆ. ಅಮ್ಮಯ್ಯ, ನೀನು ಹನುಮಾನ ಪಟ್ಟಂತೆ ನಾನು ಧನವಂತನನ್ನು ಬಿಟ್ಟು ಅಧರ್ಮದಿಂದ ಎಂದೇ ನಡೆದುಕೊಂಡು ನಾನು ತಂದೆ ತಾಯಿಯು ದೇವರನ್ನು ಪೂಜಿಸುತ್ತೇನೆ. ಅಮ್ಮಯ್ಯ, ಅಂದ ಬಳಿಕ ಎನ್ನ ಮೇಲೆ ನಿನಗೆ ಸಂಶಯವೇ ತಾಯಿ ಸೌಖ್ಯಪ್ರದಾಯಿ. ಪ್ರಹ್ಲಾದ, ಅಮ್ಮಯ್ಯ, ತಾಯಿಯ ಮಾತನ್ನು ಆಲಿಸು. ಚೆನ್ನಾಗಿ ಹೇಳು ಮಾತೆ. ಪ್ರಹ್ಲಾದ, ಅಮ್ಮಯ್ಯ, ತಂದೆ ದೇವರೆಂದು ನೀನೇಕೆ ಪೂಜಿಸಬಾರದು? ಅದೇನು ಮಾತೆ? ನಿನ್ನ ತಂದೆ ಕೋಪಗೊಂಡಿರುವಳು. ಹೌದೇನು ಜನರೇ? ಪ್ರಹ್ಲಾದನಿಗೆ ನೀತಿಯನ್ನು ಹೇಳುವೆನೆಂದು ನಿನ್ನ ಕಂದಿಗೆ ಮಾತು ಕೊಟ್ಟು ಬಂದಿರುವೆನು. ಹೌದೇನು ಜನರೇ? ಪ್ರಹ್ಲಾದ, ಅಮ್ಮಯ್ಯ, ತಂದೆ ದೇವರೆಂದು ನೀನು ಪೂಜಿಸಬೇಕು, ತಾಯಿಯ ಮಾತನ್ನು ನೀನು ಕೇಳಬೇಕು. ಪುತ್ರ ಕೋಮಲ ಅಮ್ಮ ಜನರೇ, ಅಮ್ಮ ಪಡೆದ ಮಾತೆ ಚೆನ್ನಾಗಿ ಕೇಳು ಮಾತೆ. ಇದು ಯಾವ ನೀತಿ? ಅಮ್ಮಯ್ಯ, ಒಬ್ಬರ ಸುಖಕ್ಕಾಗಿ ಇನ್ನೊಬ್ಬರನ್ನು ದೂರುವುದು ಇದು ನಿನಗೆ ನ್ಯಾಯವಾಗಿ ತೋರುವುದು? ಅಮ್ಮಯ್ಯ, ಜನ್ಮ ಕೊಟ್ಟವರು ಜನ್ಮ ಪಡೆದವರು ದೇವರು. ಆ ನಾರಾಯಣನು 14 ಲೋಕಗಳನ್ನು ತನ್ನ ಉದಾರದಲ್ಲಿ ಅಡಗಿಸಿಕೊಂಡಿರುವ ಅಂತಹ ಮಹಾಮಹಿಮನಾದ ನಾಮಸ್ಮರಣೆಯಿಂದ ಪೂರ್ವ ಜನ್ಮದ ದುಃಖವು ಅಮ್ಮಯ್ಯ ನಾಶವಾಗಿ ಪುಣ್ಯ ಪ್ರಾಪ್ತವಾಗುವುದೇ. ಅಮ್ಮ ತಾಯಿ, ಅನೇಕ ಋಷಿ ಪುಂಗರು ದೈವ ಭಕ್ತರು ಹರಿನಾಮ ಸ್ಮರಣೆಯಿಂದ ಪರಮ ಸಾಹಿತ್ಯ ಪದವಿಯನ್ನು ಹೊಂದಿರುವರು. ಅಮ್ಮ ಅದನ್ನೇ ಆತನನ್ನು ದ್ವೇಷಿಸಿ ಈ ಬೋಣದೋಳ್ ಜೀವಜಿಮ್ ಉಳಿದವರುಂಟೆ. ಅಮ್ಮ ಅದನ್ನೇ ಆ ಶ್ರೀಹರಿಯು ಭಕ್ತರ ರಕ್ಷಕನು ಅಪನ್ ಬಾಂಧವನು ದಯಾಕರಣ ಸಾಗರ. ಇಂತಹ ಶ್ರೀಮನ್ ಭಗವಂತನನ್ನು ಬರೆದರೆ ನಮಗೆ ಮುಕ್ತಿಯುಂಟು. ಇದು ಎಂದಿಗೂ ಸಾಧ್ಯವಿಲ್ಲ ಮಾತೆ. ಸಾಕು ಮಾಡು ನಿನ್ನ ಎನ್ನಿದ್ದೆ. ನೀನು ಹೋದ ಕಾರ್ಯವು ಏನಾಯಿತು? ಅದೇ ಸುಂದರ, ನಿನ್ನ ಮಗನು ನಿನ್ನ ವಿಶ್ವಾಸ ಒಪ್ಪಟ್ಟನೆ. ರಮಣ, ಏದಯ ಹಾಲು ಕೊಟ್ಟ
ಹರಿನಾಮ ಸ್ಮರಣೆಯನ್ನು ಬಿಡುವುದಿಲ್ಲವೆಂದು ಹೇಳಿದರು. ಹಂಗಂತ ಅದೇ ಕಾಂತೆ ಮಕ್ಕಳ ತಪ್ಪು ಮಾಡಿದರೆ ಕ್ಷಮಿಸುವುದು ತಂದೆ ತಾಯಿಯಾದ ನಮ್ಮ ಕರ್ತವ್ಯವಲ್ಲವೇ? ಹೌದು ಸುಂದರೇ. ಪ್ರಹ್ಲಾದರನ್ನ ಜನದ ಮುಖೆ ಅವನು ನನ್ನ ಮಗನಲ್ಲ, ಜನ್ಮ ಜನ್ಮಕ್ಕೆ ನಮ್ಮನ್ನ ಕತ್ತಿಸುವುದಕ್ಕೆ ಯಾವ ಮಾಯವು ನನ್ನ ಗರ್ಭದಲ್ಲಿ ಜನಿಸಿ ಬಂದನು. ಇವನು ಸಾಮಾನ್ಯದವನಲ್ಲ, ನನ್ನ ತಮ್ಮನನ್ನು ಹಲ್ಲಿಯಾಗಿ ಕೊಂದಂತೆ ಇದ್ದ ಮಾಯವು ಜನಿಸಿ ಬಂದಿದೆ. ಇವನು ಸುಮ್ಮನೆ ಬಿಡುವುದು ಉಚಿತವಲ್ಲ. ಇವನನ್ನು ನಾನು ಕೊಂದರೆ ತಂದೆಯ ಮಗನ ಕೊಂದನೆಂಬ ಎಳೆಗೆ ದೊಡ್ಡ ಕೀರ್ತಿಯಾದರೂ ಬರಬಹುದು. ಅದೇ ಸುಂದರೇ, ಆದ ಕಾರಣ ಹತ್ತಿ ನಮ್ಮ ಕಡೆ ಕಳಿಸಿದಕ್ಕ ಕಾನೆ ಹಾಗೆ ಬಿಡುವೆ. ಇವನು ಮೇಲೆ ಮಮತೆಯನ್ನು ಮಾರಿ ಮಗನಿಗೆ ತಾನೆ ಬಲಿದೇವ ವಯಸ್ಸಾರದು ತಾಳ ಮಾಡದ ಅಕ್ಕಿ ದೇವನ ಸ್ಥಳಕ್ಕೆ ದೇವನ ಬಿಡುವಂತ ಸಾರದೆ ಶಾಶ್ವತವೋ ನಮ್ಮ ಪ್ರೀತಿ, ನನ್ನ ಮರೆತು ನೀ ಹ್ಯಾಂಗ ಇರತಿ, ಈ ಜೀವನ ಹ್ಯಾಂಗ ಕಳತಿ. ನನ್ನ ಮರೆತು ನೀ ಹ್ಯಾಂಗ ಇರತಿ, ಈ ಜೀವನ ಹ್ಯಾಂಗ ಕಳತಿ. ನಿಜ ಹೇಳ ಶಾಶ್ವತವೋ ನಮ್ಮ ಪ್ರೀತಿ, ನನ್ನ ಮರೆತು ನನ್ನ ಮರೆತು ನೀ ಹ್ಯಾಂಗ ಇರತಿ, ಈ ಜೀವನ ಹ್ಯಾಂಗ ಕಳತಿ. ಈ ಹುಡುಗಿಯಲ್ಲಿ ಸಿಗತಿ ಈ ಹುಡುಗಿಯಲ್ಲಿ ಸಿಗತಿ, ನಿನ್ನ ಜೊತೆ ಮಾತಾಡತೈತೆ. ಕಣ್ಣಿನೊಳಗ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಮನೆ ಮಾಡೈತಿ. ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರ್ತೈತಿ. ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ, ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ. ಏ ಹುಡುಗಿಯಲ್ಲಿ ಸಿಗತಿ, ನಿನ್ನ ಜೊತೆ ಮಾತಾಡತೈತೆ. ಏ ಹುಡುಗಿಯಲ್ಲಿ ಸಿಗತಿ, ನಿನ್ನ ಜೊತೆ ಮಾತಾಡತೈತೆ. ವಜ್ರದಂತ ನಮ್ಮ ಪ್ರೀತಿ, ಇದಕ್ಕ ಕೆಟ್ಟವರ ಕಣ್ಣು ಬಿತ್ತೈತೆ. ಮರ್ಯಾದೆಗಂತಿ ಮರೆಯಾಗೈತೆ, ಮನಸ್ಸು ಹೊರಗೆ ಅಳುತ್ತೈತೆ. ನಿನ್ನ ಬಂಧನದಾಗ ಯಾಕೆ ಇರತಿ, ಬಿಟ್ಟು ಬಾರ ನನ್ನ ಸಂಗಾತಿ. ನಿನ್ನ ಬಂಧನದಾಗ ಯಾಕೆ ಇರತಿ, ಬಿಟ್ಟು ಬಾರ ನನ್ನ ಸಂಗಾತಿ. ಏ ಹುಡುಗಿಯಲ್ಲಿ ಸಿಗತಿ, ನಿನ್ನ ಜೊತೆ ಮಾತಾಡತೈತೆ. ಏ ಹುಡುಗಿಯಲ್ಲಿ ಸಿಗತಿ, ನಿನ್ನ ಜೊತೆ ಮಾತಾಡತೈತೆ. ಮ್ಯಾನೇಜರ್ ಕರ್ಕೊಂಡ್ಬರ್ಬೇಕು. ಹಿಂಗಾದ್ರೆ ನೀ ನಿನ್ನ ಮೈ ಮಾಡ ನಿನ್ನ ಮ್ಯಾಲೆ ನನ್ನ ತಾಯಿ ಬಂದಿರು ಚಳಿಬೇಡ.
ಬಾರಪ್ಪ ಇಲ್ಲಿ ಯಾಕೆ ನಿಂತಿರ್ತಾರ ಮರಯ್ಯ ಅಂಜನಣ್ಣ ನೀನ್ ಮ್ಯಾಕ್ ಬಾಪ ಅಂಜನಣ್ಣ ಮ್ಯಾಕ್ ಬಾ ನೀನ್ ಮ್ಯಾಕ್
ನೀವೇನಪ್ಪ ಆಸಂದ ಹಾಕ್ಬಿಡ್ರಿ ಲೋ ಮರ ಯಾತಿಗಪ್ಪ ಏನ್ ಬಳಗ ದೊಡ್ಡ ಬಳಗದಂಗೆ ಐತೆ ಹೋಯಪ್ಪ ಆರಲ್ಲ ಪಾರಲ್ಲ ತೇರಿ ಹಾಕಿದಂಗೆ ಹಾಕಿರಿ ಹಾ ಅಯ್ಯಪ್ಪ ಏನೇನ ಕಶಪ್ಪ ಬಾಗಲಕೋಟೆ ಪಟ್ಟ್ಯಾಂಡಿನಾಗ ನಿಂತಾಳ ಕಡಬಿಡಿಗೆ ಈಕೆ ನಿಂತಾಳ ಕಡಬಿಡಿಗೆ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಗಿ ಬರುತ್ತಾಳ ನನ್ನ ಹುಡುಗಿ ಬಾಗಲಕೋಟೆ ಪಟ್ಟ್ಯಾಂಡಿನಾಗ ನಿಂತಾಳ ಕಡಬಿಡಿಗೆ ಐಶ್ವರ್ಯ ಮತ್ತು ಒಳಗುಗರೆ ಆಹೋ ರಾಜ ಅಗ್ನಿದೇವನೇ ಅತ್ಯಂತ ಸಡಗರದಿಂದ ಅರಮನೆಗೆ ಕರೆಸಿದ ಕಾರಣವೇನು? ಕಾರಣವಿಲ್ಲದ ಬಾಳುಗುಗರೆ ನನ್ನಿಂದ ಆಗುವ ಕಾರ್ಯ ಯಾವುದರಲ್ಲ. ಆಹೋ ರಾಜ ತಕ್ಷಣ ತಕ್ಷಣ ಅವರ ಕುಚ್ಚೆಯ ಬಗೆದು ಅವರ ಸೆಲ್ಲ ಪಕ್ಕಿಸಿ ಬಿಡುವ. ಹಳ ಹಳ ತಡ ಮಾತನ್ನು ನುಡಿ ಪಡೆ ವಿಮಾನ ಸದ್ಗುಣ ವಿಚಾರ. ಈ ಅಗ್ನಿದೇವನೇ ಎಲ್ಲ ಈ ಅಗ್ನಿದೇವನೇ ಆಹೋ ರಾಜ ಅತ್ಯಂತ ಸಡಗರದಿಂದ ಎನ್ನಡಿಗೆ ಕರೆಸಿದ ಕಾರಣ ಬೇರೆಂದರೆ ಪಿತೃದ್ರೋಹಿಯಾದ ಪ್ರಹ್ಲಾದನನ್ನು ಸುತ್ತ ಸೂರಗೈದ ನಿನ್ನ ಮಂಡಲವನ್ನು ತುಂಬಿಸಿದ ಅಹೋ ಒಳಗುಗರೆ ಆಹೋ ರಾಜ ಆಗ ನನ್ನ ಮನಸ್ಸಿಗೆ ಸಂಭ್ರಮಿಸನ ಹೊಡೆಯಲ್ಲ. ಇಷ್ಟು ಕಾರ್ಯವನ್ನು ನೆರವೇರಿಸಿಕೊಳ್ಳ ಉದ್ದಾಸ ಆಹೋ ರಾಜಾದಿರಾಜ ಹಿರಣ್ಯಕಶಿಪನೇ, ಇದೇನು ನಿನ್ನ ಆಲೋಚನೆ? ಅಸಿಕಂದಮ್ಮಗಳ ಪಶುಪಾಲಕ ಎಂದು ವೇದಶಾಸ್ತ್ರ ಸಾರುತ್ತಿರುವುದು. ಸ್ವಸಭಕ್ಯ, ಸೌಭಾಗ್ಯ, ಸಾಮ್ರಾಜ್ಯ, ಈ ಮೂರೈತೆ ಆದರೆ ಯಾವ ಪ್ರಳಯ ಮುತ್ತಿ ಸಾಗುವುದಿಲ್ಲ. ಮಗನನ್ನು ಕೊಲ್ಲುವ ಅಷ್ಟು ವೇಗವಾಗಬೇಡ, ಮಗನನ್ನು ಕಳಗೊಂಡ ದುಃಖಿಸಬೇಡ, ಅಳಬೇಡ, ಈಗಲೇ ಸರಿಯಾದ ಆಲೋಚನೆ ಮಾಡು. ಇಂಥ ನೀಚ ಕುಚ್ಚ ಕೈವದಕ್ಕೆ ನನ್ನಿಂದಾಗದಿಲ್ಲ ರಾಜ, ರವಿಕೋಟಿದ್ಯಾಸ. ಈ ಅಷ್ಟದಿಕ್ಪಾಲಕರಪ್ಪ ಕಟಭ್ರಷ್ಟರು ಅಹೋ ಒಬ್ಬನಾದ ಭ್ರಷ್ಟ ಅಹೋ ರಾಜ, ಅಗ್ನಿದೇವನೇ ಅಹೋ ರಾಜ, ಎಲ್ಲ ಹಾಕಿ ಮೀರಿ ನಡೆದರೆ ನಿನ್ನ ಕೈ ಕಾಲುಗಳನ್ನು ಕಟ್ಟಿ ಎಡಮುಡಿಯನ್ನು ಕಟ್ಟಿ ನಮ್ಮ ಬಿಡುವೆ ಈದ ಹಣವೇ ಅಹೋ ರಾಜ, ನಿನಗೆ ಇಷ್ಟೊಂದು ಗರ್ವವೇ? ಎನ್ನ ಮಾತಿಗೆ ಪ್ರತಿ ಉತ್ತರವು ಕೊಡದ ನಮ್ಮ ಅರಮನೆಯ ಬಂಧಿಸಲ ಮುರ್ಗ ಆಹೋ ಹಿರಣ್ಯನಗರಪುರದೊಡೆಯನೇ, ಶಾಂತರಾಗು ಶಾಂತರಾಗು ಬೇಗನೆ. ನಿನ್ನ ಮಾತು ಪ್ರತಿ ಉತ್ತರವುಂಟೆ. ಹೌದೇ ನೋಡ್ಬೇಕನೆ ತಕ್ಷಣವನ್ನು ನೆರವೇರಿಸಿಕೊಡುವೆ. ಬಲ ಬಲ ಗೋಳಿದೆಯಲ್ಲ ಸಾರದ ದೇವತೆಗಳ ಗೆದ್ದಿವನಿ ಮಹಾಗರವಿರುವಲ್ಲ ಸಂಕಲ್ಪದಂತೆ ಏನು ನಡೆಯುತ್ತೆ ನಡೀಲಿ. ನನ್ನಿಂದ ಹೋಗರ ರಾಜ
ಬಗ್ಗೆ ಚಂದ್ರಪ್ಪ ಇವರು ಅಗ್ನಿದೇವರ ಅಹೋ ಕಾಯದ ನನ್ನ ಮಗನನ್ನು ದಹಿಸಲು ಬಂದಿರುವೆಯಾ? ಹೌದು ಮಾತೆ. ಹೇಳುವೆನು ಕೇಳು. ಅದೇ ಚೆನ್ನಾಗಿಲ್ಲ. ಓ ಅಗ್ನಿದೇವ ದೇವೋಲೆ ಜಗವ ಅಗ್ನಿದೇವ ಜನನಿ ನನ್ನ ಮಗನನ್ನು ಕೊಲ್ಲಲು ನಿನಗೆ ಮನಸ್ಸಾದ್ರೂ ಹೇಗೆ ಒಪ್ಪುವುದು? ನಿನ್ನ ಗಂಡನ ಹೇಳುತ್ತದೆ ಜನನಿ. ಅಗ್ನಿದೇವ ಅಹಮ್ಮಯ್ಯ ನನ್ನ ಮಗನ ಪ್ರಾಣವನ್ನು ನೀನೇ ಉಳಿಸಬೇಕು ದೇವ ದೀನ ಬಾಂಧವ. ಆಹೋ ಕಾಯವ ನನ್ನನ್ನು ಕಟಕನಂದ ಬಾಳಿಸಿದೆಯಾ? ನನ್ನನ್ನು ನಿನ್ನ ಗಂಡನಂದ ಬಾಳಿಸಿದೆಯಾ? ನಿನ್ನ ಗಂಡನ ದೇವತೆಗಳನ್ನು ಗೆಲ್ಲಿಸಿ ಮಹಾವೀರ ಕೊಪ್ಪಿದ ಮೆರವನ. ಆಹೋ ಕಾಯವ ನಿನ್ನ ಗಂಡನ ಘೋರ ತಪಸ್ಸು ಕೈದು ಬ್ರಹ್ಮದಿಂದ ಬಲವಾದ ವರಗಳನ್ನು ತಂದಿರುವನ. ಆಹೋ ಕಾಯವ ನಿನ್ನ ಗಂಡನ ಆದ ಕಾರಣದಿಂದ ನಿನ್ನ ಪತಿಯ ಆಗ್ನೇ ಬಂಧನ ಇದ್ದಾನೆ. ಕಣ್ಣಿಯ ದಾನವಾದ ಧರ್ಮ ಪತಿಯ ಜನನ ಮರಣ ಅರಿತವನ ಜನನ ಮರಣವನ್ನು ಅರಿತವರು ಯಾರು? ಬಾರದು ತಪ್ಪದು ತಪ್ಪದು ತಪ್ಪದು. ಹೌದು ಮಾತೆ. ಅಗ್ನಿದೇವ ಜನನಿ ನಿನ್ನ ಧರ್ಮದ ಕಾರ್ಯವನ್ನು ನೀನು ನಡೆಸು. ಅಯ್ಯೋ ದೇವ, ನಾನೆಂಥ ಮಗನಿಗೆ ಜನ್ಮವನ್ನು ಕೊಟ್ಟನಲ್ಲ ದೇವ ದೀನ ಬಾಂಧವ. ಆಹೋ ಮಹಾತಾಯಿಯಾದ ದೋಷರಾಣಿಯೇ ಅಗ್ನಿದೇವ ಗಂಡನಾಗ್ನೆ ಬಂಧನಾಗಿದ್ದೇನೆ. ಇದನ್ನು ತಪ್ಪಿಸದಲ್ಲ ಯಮ ಕಂಟಕ ನಾಯಿ ಎಮ್ಮ ಎಬ್ಬರಕ ದಾಳಿಯ ನೆಟ್ಟಾಗ ಸ್ವರನೆಲ್ಲ
ಗ್ರಾಮದಲ್ಲಿ ಬಜ್ಜಣ್ಣ ಇವರು 500 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಪೂರ್ವಕವಾಗಿ ಧನ್ಯವಾದಗಳು. ನೀನು ಇಂದ ಚಿಕ್ಕವನ ಏನು ಅರಿಯದಂತ ಕಾಣುತ್ತಿರಲ್ಲ. ತಂದೆ ತಾಯಿಗಿಂತ ಮೂರ್ಛಕ ದೇವರಿಲ್ಲಂದು ಸೂತ ಪಿರಡಿಕರು ಸಾರಿ ಸಾರಿ ಹೇಳ್ತಿರ್ಬರ. ಹೌದೇನು ಹೊಲಿಮುಖ ಎಲ್ಲ ಬಾಲಕ ಎಲ್ಲ ಅಗ್ನಿದೇವನೇ ಅದೇ ನಿನಗೆ ತಿಳಿದಿಲ್ಲವೇ? ಏನು ಚೆನ್ನಾಗಿ ಹೇಳು ಅಗ್ನಿದೇವ. ನಿಮ್ಮ ತಂದೆ ಮಾತು ಕೇಳಿ ವೇದ ಅಮೃತವ ನಡೆದುಕೊಂಡರೆ ಸರಿ ಇಲ್ಲವ ಇಲ್ಲವಾಯ್ತಂದರೆ ಇಲ್ಲವಾಯ್ತಂದರೆ ನಿನ್ನ ಸುಟ್ಟು ನನ್ನ ಹೊಟ್ಟೆಯನ್ನು ತುಂಬಿ ಕಂಡು ಕಂಡಿಯ ಮೂಡಬಾರದನೆ. ಎಲ್ಲ ಅಗ್ನಿದೇವನೇ ಆ ಬಾಲಕನೇ ಚೆನ್ನಾಗಿ ಹೇಳು. ಅದೇನು ಚೆನ್ನಾಗಿ ಹೇಳು. ಸರ್ವಭಕ್ಷಕನಾಗಿ ದೈತ್ಯರ ಅವರ ಪಟ್ಟಣದಿ ಕೈಯೊಳಗಿನ ಬಂಟನಾಗಿರ್ತಿರ್ವಿ ಇನ್ನು ನಿನಗೆ ಹರವು ಬಾರದೆ ಮಹಾಗರ್ವಿಷ್ಠನಾಗಿ ಎನ್ನೋಳ ಅರ್ಪಟಿಸಿದರೆ ನಿನ್ನ ಆಟ ಸಾಗುವುದಿಲ್ಲ ದಹನ ಸಾಕು ಮಾಡುದಿಲ್ಲ ಕದನ ಮಂದ ಬಾಲಕನೇ ಅಂತಿದ್ದೇವರೇ ಚಂದ ಮಂದ ಬಾಲಕನೇ ಚಂದದಿಂದ ಏನು ಚೆನ್ನಾಗಿ ಹೇಳು ಅಗ್ನಿ ಹಂದರ ಕಣವ ಕೊಕ್ಕಿ ಕಡೆಯದವನ ಹೌದೇನು ನಾನೆಲ್ಲ ಇದ್ದರೆ ಋಷಿಗಳು ದೇವತೆಗಳು ರಾಜರು ಯಾವ ಕಾರ್ಯ ಮಾಡಬಲ್ಲರು ಪ್ರಹ್ಲಾದ ಅಗ್ನಿದೇವನೇ ನೀರು ಚಿಕ್ಕವನಂದ ಅಕ್ಕರಿಂದ
ನಾನೇನು ನಿನ್ನಂತೆ ದುರದಪ್ಪೆಯನ್ನು ತಿಳಿದುಕೊಂಡಿಲ್ಲ ಭ್ರಷ್ಟ